ಕೆಪಿಎಸ್ಸಿ ಮರುಪರೀಕ್ಷೆಯಲ್ಲೂ ಮತ್ತದೇ ಎಡವಟ್ಟಾಗಿದೆ. ಕೆಪಿಎಸ್ಸಿ ವಿರುದ್ಧ ಆಡಳಿತಾರೂಢ ಸರ್ಕಾರದ ಸಚಿವರೇ ಗರಂ ಆಗಿದ್ದಾರೆ. ಕೆಪಿಎಸ್ಸಿ ಬಹಳ ಜವಾಬ್ದಾರಿಯಿಂದ ಪರೀಕ್ಷೆ ನಡೆಸಬೇಕು. ಕೆಪಿಎಸ್ಸಿ ಮಾಡಿದ ತಪ್ಪಿಗೆ ಜನ ನಮಗ್ ಬೈತಾ ಇದ್ದಾರೆ. ನಮ್ಮ ಸರ್ಕಾರ ಯುವಕರಿಗೆ ಅನ್ಯಾಯ ಆಗೋದಕ್ಕೆ ಬಿಡುವುದಿಲ್ಲ. ಕೆಪಿಎಸ್ಸಿ ಆಯೋಗದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಗರಂ ಆಗಿದ್ದಾರೆ. ಈ ಹಿಂದೆ ಪಿಎಸ್ಐ ಪರೀಕ್ಷೆಯಲ್ಲಿ ಅಕ್ರಮ, ಮನ್ಮೂಲ್ ಪರೀಕ್ಷೆಯಲ್ಲಿ ಅಕ್ರಮ, ಬಮೂಲ್ ಪರೀಕ್ಷೆಯಲ್ಲಿ ಅಕ್ರಮ, ಇರೋಬರ ಪರೀಕ್ಷೆಗಳಲ್ಲೆಲ್ಲ ಅಕ್ರಮ ಆಗ್ತಾ ಇತ್ತು. ಈಗ ಕೆಪಿಎಸ್ಸಿಯಲ್ಲೂ ಕೂಡ ಅಕ್ರಮ. ಈ ಹಿಂದೆ ಒಮ್ಮೆ ಪರೀಕ್ಷೆ ಆಗಿತ್ತು, ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ಅಂತ ಹೇಳಿದ ಮರುಪರೀಕ್ಷೆಯಲ್ಲೂ ಅದೇ ಪರಿಸ್ಥಿತಿ. ನೋಡಿ, ನನ್ನ ಗಮನಕ್ಕೆ ಯಾವುದು ಬಂದಿಲ್ಲ. ಹಿಂದೆ ಭಾಳಷ್ಟು ಲೋಪ ಆಗಿದ್ದಕ್ಕೆ ನಾವೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡು ಅಭ್ಯರ್ಥಿಗಳಿಗೆ ತೊಂದರೆ ಆಗಿದೆ ಅಂದ್ಬಿಟ್ಟು ನಾನೇ ಎದುರು ನಿಂತು ಮಾಡಿಸಿದ್ದು. ಆದರೆ ಈ ಸರಿ ಏನು ಭಾಳ ದೊಡ್ಡ ಪ್ರಮಾಣದಲ್ಲಿ ಲೋಪ ಆಗಿಲ್ಲ ಅಂತ ಅಭ್ಯರ್ಥಿಗಳು ನಿನ್ನೆ ಎಲ್ಲ ಫೋನ್ ಮಾಡಿದರು ನನಗೆ. ಬಟ್ ಅದು ಯಾವ ಮಟ್ಟಕ್ಕಾಗಿದೆ, ಎಷ್ಟು ದೊಡ್ಡದ ಲೋಪ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಮಾಹಿತಿಯನ್ನು ಪಡೆದು ನಾನು ಮಾತಾಡ್ಬೋದು. ನೋಡಿ, KPSC ಇರ್ಬೋದು, KA ಇರ್ಬೋದು, ಅವರು ಭಾಳ ಜವಾಬ್ದಾರಿಯಿಂದ ಎಕ್ಸಾಮಿನೇಷನ್ ಮಾಡಿಸಿದ್ರೆ ತೊಂದರೆ ಆಗೋದಿಲ್ಲ. ಈಗ ಮೊನ್ನೆ PDO ಎಕ್ಸಾಮ್ನಲ್ಲೂ ಕೂಡ ನೋಡಿ ಅವ್ಯವಹಾರ ಆಗಿಲ್ಲ, ನಿರ್ಲಕ್ಷ್ಯ ಆಗಿದೆ. ಇಂಥ ಸಣ್ಣ ಪುಟ್ಟ ಗೊಂದಲಗಳಿಂದ ನಮ್ಮ ಯುವಕರಿಗೇನು ನಮ್ಮ ಮೇಲೆ ಭರವಸೆ ಹೋಗ್ಬಿಡುತ್ತೆ. ಸೊ ಅದರಿಂದ ಅವರು ಭಾಳ ಗಂಭೀರವಾಗಿ ಇದನ್ನು ಮಾಡಬೇಕು. ಈಗ ಅವ್ರು ಮಾಡಿರೋ ತಪ್ಪಿಗೆ ನಮ್ಮ ಮೇಲೆ ಆಕ್ರೋಶ ಇದೆ. ಈಗ ಎಕ್ಸಾಮಿನೇಷನ್ ನಡೆಸೋದು ಜವಾಬ್ದಾರಿ ಯಾರ್ದು? ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದು ಮತ್ತು KPSC. ಬೋತ್ ಆರ್ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ಸ್, ಹೌದಾ ಇಲ್ವಾ? ಈಗಲೂ ಕೂಡ ನಾನೇ ಮಾಡ್ತಾ ಇದ್ದೀನಿ. ಲೋಪ ಇದ್ದರೆ ಅದನ್ನು ಸರಿಪಡಿಸೋದು ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ. ಯುವಕರು ನನ್ನ ಮೇಲೆ ಭಾಳ ಭರವಸೆ ಇಟ್ಟಿದ್ದಾರೆ. ಅವ್ರದ್ದು ಏನಾದರೂ ಕಂಡು ಬಂದರೆ ಖಂಡಿತವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಪ್ರಗತಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಪ್ರಗತಿ, ಈಗಲೂ ಕೂಡ ಅಕ್ರಮ, ಇನ್ನೂ ಕೂಡ ಅಕ್ರಮ ನಿಲ್ತಾ ಇಲ್ಲ ಅಂತ. ಈ ಹಿಂದೆಯೂ ಕೂಡ ಮಾಡಲಾಗಿತ್ತು ಪರೀಕ್ಷೆಯನ್ನು, ಆಗಲೂ ಅಕ್ರಮ ಆಗಿತ್ತು. ಈಗ ಮತ್ತೊಮ್ಮೆ ಅದೇ ಥರದ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಸಚಿವರು ಹೇಳಿದ್ದೇನು ಅಂತ? ವಾಸುದೇವ್, ಈ ಹಿಂದೆ ಅಂದ್ರೆ ಆಗಸ್ಟ್ 27ಕ್ಕೆ KS ಎಕ್ಸಾಮ್ ಅನ್ನ KPSC ಕಂಡಕ್ಟ್ ಮಾಡಿತ್ತು. ಆಗ್ಲೂ ಕೂಡ ಸುಮಾರು 50ಕ್ಕೂ ಅಧಿಕ ಪ್ರಶ್ನೆಗಳು ತಪ್ಪಾಗಿತ್ತು. ಆ ಸಂದರ್ಭದಲ್ಲೂ ತಪ್ಪಾಗಿತ್ತು ಅಂದ್ರೆ ಭಾಷಾಂತರ ಮಾಡುವಾಗ, ಅನುವಾದ ಮಾಡುವಾಗ ತಪ್ಪಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ವಿಸ್ತೃತವಾದ ವರದಿ ಪ್ರಸಾರ ಮಾಡಿತು. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಒಂದು ಸಲ ಸುದ್ದಿ ಮಾಡಿ ಬಿಡ್ಲಿಲ್ಲ, ಕಂಟಿನ್ಯೂಸ್ ಆಗಿ ವಿದ್ಯಾರ್ಥಿಗಳ ಧ್ವನಿಯಾಗಿ ನ್ಯೂಸ್ ಫಸ್ಟ್ ಕೆಲಸ ಮಾಡಿತು. ಅದಾದ್ಮೇಲೆ CM ಅವ್ರಿಗೂ ಕೂಡ ವಿಚಾರ ತಲುಪ್ತು. CM ಮರುಪರೀಕ್ಷೆಗೆ ಆಗ್ರಹಿಸಿದ್ರು. ಡಿಸೆಂಬರ್ 29ನೇ ತಾರೀಕು ಭಾನುವಾರ ಈ KPSC KS ಎಕ್ಸಾಮ್ ಅನ್ನ ಈ 384 ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳಿಗೋಸ್ಕರ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ ಅನ್ನ ನೆಟ್ಟಗೆ ಕಂಡಕ್ಟ್ ಮಾಡಿದ್ರೆ ಇವತ್ತು ಇಷ್ಟರ ಮಟ್ಟಿಗೆ KPSC ಜನರ ಆಕ್ರೋಶಕ್ಕೆ, ಅಭ್ಯರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರಲಿಲ್ಲ. ಆರಂಭದಲ್ಲೇ OMR ಮತ್ತೆ ನೋಂದಣಿ ಸಂಖ್ಯೆ ಎರಡೂ ಕೂಡ ಮ್ಯಾಚ್ ಆಗದೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರಿಬೇಕಾ ಬೇಡವಾ ಅನ್ನುವಂತಹ ಗೊಂದಲದಲ್ಲಿ ಎಕ್ಸಾಮ್ ಬರೆಯೋಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ನಗರದ ಅಂದ್ರೆ ರಾಜ್ಯದ ಬಹುತೇಕ ಕಡೆ ಸೆಂಟರ್ಗಳಲ್ಲಿ ಕೆಲವು ಕಡೆ ಲೇಟ್ ಆಗಿ ಎಕ್ಸಾಮ್ ಕೂಡ ಆರಂಭ ಆಯಿತು. ಒಂದಷ್ಟು ಕಡೆಯಲ್ಲಿ ನೀವು ಖಾಲಿ OMR ಶೀಟ್ ಅಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಮಾತ್ರ ಬರೀರಿ, ಹಲವು ಪ್ರಶ್ನೆಗಳನ್ನ ಬಿಟ್ಟು ಬನ್ನಿ, ನಾವೇ ಅದನ್ನ ಫಿಲ್ ಮಾಡ್ತೀವಿ ಅಂತ ಹೇಳಿ ಒಬ್ಬ ಆರೋಪಿ ಕೂಡ ಬೆಂಗಳೂರಿನ ವಿಜಯನಗರದಲ್ಲಿ, ಗೋವಿಂದರಾಜ್ ನಗರದಲ್ಲಿ ಆತನನ್ನ ಕೂಡ ಅರೆಸ್ಟ್ ಮಾಡಲಾಗಿತ್ತು. ಎಲ್ಲ ವಿಚಾರಗಳು ಈಗ KPSCಯ ವಿರುದ್ಧ ಸಾಕಷ್ಟು ಅನುಮಾನಗಳ ಹುತ್ತವನ್ನ ಹುಟ್ಟಿಸುವಂತೆ ಮಾಡಿರುವಂತದ್ದು. ಇದೆಲ್ಲದಕ್ಕಿಂತ ಮಿಗಿಲಾಗಿ ಸರ್ಕಾರದ ಹಾಲಿ ಸಚಿವರೇ ಪ್ರಿಯಾಂಕ್ ಖರ್ಗೆ ಅವರೇ KPSCಯ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಯಾಕಂದ್ರೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬೇಕಾಗಿರುವಂತದ್ದು ಈ ಒಂದು ಆಯೋಗಗಳು, ಕರ್ನಾಟಕ ಲೋಕಸೇವಾ ಆಯೋಗ, ಈ KPSC ನಡೆಸಬೇಕಾಗಿರುವಂತದ್ದು. ಬಟ್ ಇವ್ರು ಮಾಡಿರುವಂತಹ ಎಡವಟ್ಟಿನಿಂದ, ಇವ್ರು ಮಾಡಿರುವಂತಹ ಅನುವಾದದಲ್ಲಿ ಇವ್ರು ಮಾಡಿರುವಂತಹ ಮಿಸ್ಟೇಕ್ಸ್ ಇಂದ ಇವತ್ತು ಸರ್ಕಾರವನ್ನ ಅಭ್ಯರ್ಥಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಕಳೆದ ಬಾರಿ ಆದಂತಹ ಸಂದರ್ಭದಲ್ಲೂ ಕೂಡ ವಾಯ್ಸ್ ರೈಸ್ ಮಾಡಿರುವಂತದ್ದು ನಾನೇ, ಈ ಸಲನೂ ಕೂಡ ನಾನೇ ವಾಯ್ಸ್ ರೈಸ್ ಮಾಡ್ತೀನಿ ಅನ್ನುವಂತಹ ಮಾತನ್ನ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು. ಅದ್ರ ಜೊತೆಗೆ ಎಕ್ಸಾಮ್ ಅನ್ನ ಸರಿಯಾಗಿ ಮಾಡಿದ್ರೆ ಈ ರೀತಿಯಾಗಿ ಜನ ನಮಗೆ ಪ್ರಶ್ನೆ ಮಾಡ್ತಾ ಇರಲಿಲ್ಲ ಅನ್ನುವಂತಹ ಮಾತನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರುವಂತದ್ದು. ಇಷ್ಟೇ ಅಲ್ಲ, ನೀವು ಗಮನಿಸಿದ್ರೆ ಕಳೆದ ಬಾರಿ ನಡೆದಂತಹ ಪರೀಕ್ಷೆಯಲ್ಲೂ ಕೂಡ ಸುಮಾರು 50ಕ್ಕೂ ಅಧಿಕ ಪ್ರಶ್ನೆ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡುವಾಗ ಎರರ್ ಆಗಿದೆ. ಈ ಸಲನೂ ಕೂಡ ಸುಮಾರು 10ರಿಂದ 20 ಪ್ರಶ್ನೆಗಳು ಟ್ರಾನ್ಸ್ಲೇಟ್ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಕಾಣಿಸಿರುವಂತದ್ದು ಅಷ್ಟರ ಮಟ್ಟಿಗೆ ಎರರ್ ಆಗಿದೆ. ಅಮೆರಿಕಾದಲ್ಲಿ ರಾಷ್ಟ್ರಪತಿ ಹುದ್ದೆನೇ ಇಲ್ಲ, ಆದ್ರೆ ನಮ್ಮ KPSC ಅವರಿಗೆ ಮಾತ್ರ ರಾಷ್ಟ್ರಪತಿ ಹುದ್ದೆಯನ್ನ ಒಂದು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ರಾಷ್ಟ್ರಪತಿ ಹುದ್ದೆ ಬಗ್ಗೆ ವಿವರಣೆಯನ್ನ ಕೂಡ ಕೇಳಿರುವಂತದ್ದು. KPSC ಎಷ್ಟರ
ಮಟ್ಟಿಗೆ ಗಂಭೀರವಾಗಿ ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡುತ್ತೆ ಅನ್ನುವಂಥದಕ್ಕೆ ಒಂದು ಕೆಟ್ಟ ಉದಾಹರಣೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲಾದ್ರೂ ಅಟ್ಲೀಸ್ಟ್ ಇನ್ನು ಮುಂದೆ ಆದ್ರೂ KPSC ಗಂಭೀರವಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನ ತೆಗೆಯುವಂತಹ ಒಂದು ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ಲಕ್ಷಾಂತರ ಬಡ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕನಸನ್ನ ಕಟ್ಕೊಂಡು ಸರ್ಕಾರಿ ಉದ್ಯೋಗಕ್ಕೋಸ್ಕರ ಶ್ರಮ ಪಡ್ತಾ ಇರ್ತಾರೆ. ಇಷ್ಟೆಲ್ಲ ಆದ್ಮೇಲಾದ್ರೂ KPSC ಅವರು ಗಂಭೀರವಾಗಿ ಎಕ್ಸಾಮ್ ಅನ್ನ ಮಾಡಬೇಕು. ಕೋಟಿಗಟ್ಟಲೆ ಖರ್ಚು ಮಾಡಿರ್ತಾರೆ. ಆ ಹಣಕ್ಕಾದ್ರೂ ಅಟ್ಲೀಸ್ಟ್ ಗಂಭೀರವಾಗಿ ಎಕ್ಸಾಮ್ ಅನ್ನ ಮಾಡಬೇಕಾಗಿರುವಂತದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.